ಓಂ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ಪಾದಗಳಿಗೆ ಎರಗಿ 26ನೇ ಅಧ್ಯಾಯದಲ್ಲಿ ಸಹಿತ ಸದ್ಗುರುಗಳ ಬಗ್ಗೆ ನಾವು ಇನ್ನೂ ಹೇಳಬೇಕಾದದ್ದಿದೆ. ನಮ್ಮ 25ನೇ ಅಧ್ಯಾಯದಲ್ಲಿ ನಾವು ಕಳೆದ 24 ಸಂಚಿಕೆಗಳಲ್ಲಿ ಬಂದದ್ದನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಹೋಗಿ ಇನ್ನೂ ಉಳಿದುಕೊಂಡಿತ್ತು. ಅದೇ ವಿಷಯವನ್ನು ನಾವು ಮತ್ತೆ ಈಗ 26ನೇ ಅಧ್ಯಾಯದಲ್ಲಿ ಹೇಳುತ್ತೇವೆ. ತಾವೆಲ್ಲ ಶಾಂತ ರೀತಿಯಿಂದ ಇದನ್ನು ಕೇಳಿ ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲ ವಂದನೆಗಳು. ಸದ್ಗುರುಗಳು ಸಮಾಧಾನ ತಾಳ್ಮೆಗೆ ಹೆಸರಾದವರು ಅಂತ ಎಷ್ಟು ಹೇಳಿದರೂ ಎಷ್ಟು ಎಪಿಸೋಡ್ ಮಾಡಿದರೂ ಕಡಿಮೆ. ಅಂತೆಯೇ ಅವರ ಮೇಲೆ ಅನೇಕರು ಅನ್ಯಾಯ ಮಾಡಿದಾಗಲೂ ಎಲ್ಲವನ್ನು ಅವರು ಸಹಿಸಿಕೊಂಡು ದೊಡ್ಡ ಮಹಾತ್ಮರಾದರು, ದೇವರಾಗಿ ನಮ್ಮೆದುರಿಗೆ ಇದ್ದಾರೆ. ಈ ಹಿಂದಿನ ನಮ್ಮ ಎಲ್ಲ ಕಂತುಗಳಲ್ಲೂ ಶ್ರೀಗಳವರಿಗೆ ಯಾವ ರೀತಿಯಲ್ಲಿ ಅಂದರೆ ತಲೆ ಮೇಲೆ ಸಗಣಿ ಕುಳ್ಳಿನ ಬೆಂಕಿ ಇಟ್ಟಿರುವುದು ಅನೇಕ ವಿಷಯಗಳನ್ನು ನಾವು ತಿಳಿಸಿರುವುದಲ್ಲ ಅಷ್ಟು ಇರುತ್ತದೆ. 10ನೇ ವಯಸ್ಸಿನಲ್ಲಿದ್ದಾಗರಿಂದ 40ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಬರುವವರೆಗೂ ಉಪವಾಸ ವನವಾಸ ಉಪದ್ರವಗಳಿಂದ ಪಾರಾಗಿ ಬಂದಂತಹ ಶ್ರೀಗಳಿಗೆ ಅನೇಕ ಕಡೆಗಳಲ್ಲಿ ಅವರ ಪಾಂಡಿತ್ಯ ಪರೀಕ್ಷೆ ಸಹಿತ ಆಯಿತು. ಅವರ ಪಾಂಡಿತ್ಯವನ್ನು ಪರೀಕ್ಷೆ ಮಾಡುವಲ್ಲಿ, ಅವರ ಶಿಷ್ಯತ್ವವನ್ನು ಪರೀಕ್ಷೆ ಮಾಡುವಲ್ಲಿ ಅನೇಕ ಕಡೆಗಳಲ್ಲಿ ಗುರುಗಳಾದವರು, ಇವರಿಗಿಂತ ಹಿರಿಯರಾದವರು, ಜ್ಞಾನಿಗಳಾದವರು ಅವರಿಗೆ ಕೆಲವರು ಮಾತ್ರ ತೊಂದರೆಯನ್ನು ಕೊಟ್ಟಿದ್ದರು. ಅದೆಲ್ಲವನ್ನೂ ಗೆದ್ದು ಮೇಲೆದ್ದು ಬಂದ ಮಹಾಜ್ಞಾನಿಯೇ ಈ ನಮ್ಮ ಸಿದ್ಧಾರೂಢರು. ಕಲಿಯುಗದಲ್ಲಿ ಪರಮಾತ್ಮ ಇಂತಹ ಪರಮಾತ್ಮರ ರೂಪದಲ್ಲಿ ಸಾಮಾನ್ಯರ ಮಧ್ಯೆ ಸಾಮಾನ್ಯರಾಗಿ ಬಂದು ಲೋಕ ಕಲ್ಯಾಣ ಮಾಡುವರು ಎಂಬುದು ಸುಳ್ಳಲ್ಲ. ಕಲಿಯುಗದಲ್ಲಿ ಇದೇ ದೇವರ ದಯೆ, ದೇವರ ದರ್ಶನ. ಒಂದು ಕಡೆ ಬಡಕಲು ದೇಹದ ಶ್ರೀಗಳೊಬ್ಬರು ಡೋಣಿಯನ್ನು ತಳ್ಳಲಾರರು ಎಂದು ತಿಳಿದುಕೊಂಡಿದ್ದ ನಾವಿಕನು ಕರೆದು ಡೋಣಿಯನ್ನು ತಳ್ಳಬೇಕು ಎಂದಾಗ ಆ ಡೋಣಿಯನ್ನು ದಡದಿಂದ ತಳ್ಳಿಬಿಟ್ಟಿದ್ದರೂ ನಾವಿಕನು ಬೆರಗಾಗಿ ಹೋದನು. ಮನೆಗೆ ಕರೆದೊಯ್ದು ಪಾದಪೂಜೆ ಮಾಡಿ ಅರಿವೆಯನ್ನು ನೀಡಿದರು. ಅದರಲ್ಲಿ ಪಂಚೆಯನ್ನು ಪಡೆದು ತಾವು ಕೌಪಿನವಾಗಿ ಬಳಸಿ ಉಳಿದ ಬಟ್ಟೆಯನ್ನು ಅವರಿಗೆ ಮರಳಿಸಿಕೊಟ್ಟಿದ್ದರು. ಮತ್ತೊಂದೆಡೆಯಲ್ಲಿ ದೇಣಿಗೆ ಸಂಗ್ರಹಿಸಿ ನೀಡಿದಾಗ ಆ ದಕ್ಷಿಣೆ ದೇಹಣಿಗೆಯನ್ನೆಲ್ಲ ಅವರಿಗೆ ಮರಳಿ ಕೊಟ್ಟು ಬಿಡುತ್ತಿದ್ದರು. ಉಳಿದಿದ್ದವನು ಕಷ್ಟದಲ್ಲಿರುವವರಿಗೆ ಶಿಷ್ಯರಿಗೆ ಹಂಚಿ ಬಂದಿದ್ದರು. ಅಂದಿನಿಂದಲೇ ಅಂದೇ ಖರ್ಚು ಮಾಡಿ ಅಂದಿನ ದಕ್ಷಿಣೆಯನ್ನು ಅಂದೇ ಖರ್ಚು ಮಾಡಿ ಅವನ್ನು ಮತ್ತು ಬರಗೈಯಿಂದ ಮುಂದೆ ಸಾಗುತ್ತಿದ್ದರು. ಇಂತಹ ಅನೇಕ ನಿದರ್ಶನಗಳನ್ನು ಹೊಂದಿದ ಚರಿತ್ರೆಯ ವಿಡಿಯೋಗಳನ್ನು ತಾವು ಈ ಮಾಧ್ಯಮದಿಂದ ಈಗಾಗಲೇ ನೋಡಿದ್ದೀರಿ, ಕಥೆಯನ್ನು ಕೇಳಿದ್ದೀರಿ. ಬೇರೆ ಮಾಧ್ಯಮಗಳಲ್ಲೂ ಕೂಡ ತಮಗೆ ಅವು ಕಾಣಸಿಗುತ್ತವೆ ಮತ್ತು ಶ್ರೀಗಳ ಚರಿತ್ರೆಯ ಪುಸ್ತಕಗಳಲ್ಲಿಯೂ ಉದಾಹರಣೆಗಳಾಗಿ ದಾಖಲನ್ನು ತಾವು ನೋಡಿಕೊಳ್ಳಬಹುದು, ಓದಬಹುದಾಗಿದೆ. ಶ್ರೀಗಳಲ್ಲಿ ಭಕ್ತಿಭಾವವು ತುಂಬಿ ಬಂದು ಶ್ರೀಗಳಲ್ಲಿ ತಾವೆಲ್ಲರೂ ತಮ್ಮ ಕಷ್ಟ ಪರಿಹಾರಕ್ಕಾಗಿ ಸಂಕಲ್ಪ ಮಾಡಿಕೊಂಡು ಶಿವನಾಮ ಜಪದೊಂದಿಗೆ ಈ ಜೀವನ ಪಾವನ ಹೊಂದುವಿರೆಂದು ಆಶಿಸುತ್ತೇವೆ. ಏಕೆಂದರೆ ಲಿಂಗವನ್ನು ಧರಿಸದೆ ಶಿವನ ಭಕ್ತರಾಗಿದ್ದವರು ಮತ್ತು ಕೆಲವು ಕಡೆಗಳಲ್ಲಿ ದೇವಸ್ಥಾನದ ಒಳಗೆ ಬಿಡುತ್ತಿರಲಿಲ್ಲ ಹಾಗೂ ಬ್ರಾಹ್ಮಣರೊಂದಿಗೆ ಅವರನ್ನು ಕೂರಿಸಿಕೊಳ್ಳುತ್ತಿರಲಿಲ್ಲ. ಆವತ್ತಿನ ಕಾಲದ ಪರಿಸ್ಥಿತಿಯನ್ನು ಅವತ್ತು ಅವರು ಅನುಭವಿಸಿದ್ದು ಅಷ್ಟಿಷ್ಟಲ್ಲ. ಕೆಲವರು ಮನೆಯ ಕಸ ಗುಡಿಸಿಕೊಂಡು ಸಗಣಿ ಬಳಸಿಕೊಂಡು ಒಂದು ತುತ್ತು ರೊಟ್ಟಿ ನೀಡಲು ಅವರಿಗೆ ಅನ್ಯಾಯ ಮಾಡುತ್ತಿದ್ದರು. ಕೆಲವು ಸಾರಿ ಹೊಡೆದು ಹೊರಗೆ ಹಾಕುತ್ತಿದ್ದರು. ಹುಚ್ಚನು ಬಂದನು ಎಂದು ಅಸಹನೆಯಿಂದ ನೋಡುತ್ತಿದ್ದರು. ಎಲ್ಲದರಲ್ಲೂ ತಾಳ್ಮೆಯಿಂದ ಗೆದ್ದು ಬಂದಂಥ ಮಹಾತ್ಮರಲ್ಲಿ ಎಷ್ಟು ಸಹನಾಶಕ್ತಿ ಇತ್ತು ಎಂಬುದನ್ನು ನೀವೇ ಊಹಿಸಿಕೊಳ್ಳಬಹುದು. ಇವೆಲ್ಲ ವಿಚಿತ್ರವಾದವು ಸತ್ಯವಾಗಿದೆ ಮತ್ತು ಅವರು ಅಂಥ ಪವಾಡ ಪುರುಷರಲ್ಲಿ ಆ ಸಹನಶಕ್ತಿ ಬರುವುದು ಅಪರೂಪ. ದೊಡ್ಡ ದೊಡ್ಡ ಪವಾಡಗಳನ್ನು ಓದಿದ ಕೇಳಿದ ನಾವು ಧನ್ಯರಾಗಿದ್ದೇವೆ. ಒಂದು ಸಾರಿ ಅಜ್ಜನವರು ಒಂದು ಮಹಿಳೆಗೆ ಮಗಳ ಮದುವೆ ನಡೆಸಲು ಧೈರ್ಯ ಹೇಳುತ್ತಾರೆ. ಮದುವೆ ದಿನವೇ ವರನಾದವನು ಸತ್ತು ಹೋಗುವುದಾಗಿ ಭವಿಷ್ಯ ನುಡಿದಿರುತ್ತಾರೆ. ಆ ಭವಿಷ್ಯವನ್ನೇ ಸುಳ್ಳು ಮಾಡಿದವರು ಅವರು. ಮದುವೆಯಾದ ದಿನ ಹಾವು ಕಚ್ಚಿಬಿಡುತ್ತದೆ. ಆದರೂ ಕೂಡ
ವರನನ್ನು ಬದುಕಿಸಿಬಿಡುತ್ತಾರೆ. ಹೀಗೆ ಅನೇಕ ದೊಡ್ಡ ದೊಡ್ಡ ಪವಾಡಗಳನ್ನು ಮಾಡಿದ್ದು ಭಕ್ತರ ಹಿರಿಮೆ. ಭಕ್ತರು ನಾವು ಅಂಥ ಸದ್ಗುರುಗಳನ್ನು ಪಡೆದದ್ದು ನಮ್ಮ ಹೆಮ್ಮೆ, ನಮ್ಮ ಪುಣ್ಯ. ಹಾವಿನ ಬಗ್ಗೆ ಭಯ ಬೇಡ ಎಂದು ಎಲ್ಲರಿಗೂ ಹೇಳಿ ಸ್ವಾಮೀಜಿಗಳು ಮುಂದೆ ಹೋಗುತ್ತಾರೆ. ಅವರ ಆಸೆಯಂತೆ ಎಲ್ಲರೂ ನೋಡುತ್ತಿರುವಾಗ ಆ ವರನನ್ನು ಕದ್ದು ಹೊರಟಿದ್ದ ಹಾವನ್ನು ಹದ್ದು ಅಥವಾ ಕಾಗೆ ಆಗಲೇ ಬಂದು ಹೊತ್ತು ಒಯ್ಯುತ್ತದೆ. ಅದನ್ನು ನೋಡಿ ಎಲ್ಲರೂ ಸ್ವಾಮೀಜಿಯವರ ಮಾತನ್ನು ನಂಬುತ್ತಾರೆ. ಅದೇ ರೀತಿ ಮತ್ತು ಈ ಪೂನಾದಿಂದ ಒಬ್ಬರು ಹೆಸರುವಾಸಿ ವಕೀಲರು ತರ್ಕ ಮಾಡಿ ಇವರನ್ನು ಮಾತಿನಲ್ಲಿ ಸೋಲಿಸಲು ಬಂದಿರುತ್ತಾರೆ, ಜ್ಞಾನದಲ್ಲಿ ಸೋಲಿಸಬೇಕೆಂದು ಬಂದಿರುತ್ತಾರೆ. ಅಂಥವರನ್ನು ಸೋಲಿಸಿ ಕಳಿಸುತ್ತಾರೆ. ಅದೇ ವಕೀಲರು ಕ್ಷಮೆ ಕೇಳಿ ಇವರ ಭಕ್ತರಾಗಿ ಮುಂದುವರಿಯುತ್ತಾರೆ. ಜಗತ್ತು ಹೇಗೆ ಹುಟ್ಟಿಕೊಂಡಿದೆ ಎಂಬ ಅನೇಕ ವಕೀಲರ ಪ್ರಶ್ನೆಗೆ ಇಲ್ಲದ್ದೆಲ್ಲ ಕೇಳ್ತೀರಿ ಅಂದರೆ ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅಂತ ನೀವೇ ತೋರಿಸ್ಕೊಳ್ತೀರಲ್ರಿ ಅನ್ನುವಂಥ ಒಂದು ಮಾರುತ್ತರದಲ್ಲಿ ಆ ವಕೀಲರು ಸುಮ್ಮನಾಗಿ ಬಿಟ್ಟರು. ಭಕ್ತರಾಗಿ ಶರಣಾಗತಿಯನ್ನು ಆದರು. ಬಾಳೆಕುಂದ್ರಿ ಸಂಸ್ಥಾನ ರಾಜರು ಮೆಚ್ಚಿಕೊಂಡು ಬಿಟ್ಟಿದ್ದರು. ಸಿದ್ಧಾರೂಢರ ಲೀಲೆಗಳನ್ನು ಅಪಾರವಾಗಿ ನಂಬಿದ್ದರು ಮತ್ತು ಹಾಡಿ ಹೊಗಳಿದ್ದರು. ಕೇರಳದ ನಿತ್ಯಾನಂದ ಸ್ವಾಮಿಗಳು ಬಂದು ರಾತ್ರಿ ಹಣ್ಣು ಹಾಲು ಉಂಡಿದ್ದರು. ನಾಗಲಿಂಗ ಮಹಾಸ್ವಾಮಿಗಳು, ಶಿಶುನಾಳ ಶರೀಫ ಸಾಹೇಬರು, ಗರಗದ ಮಡವಾಳೇಶ್ವರರು ಮುಂತಾದ ಅನೇಕ ಅತಿರಥ ಮಹಾರಥ ಸಾಧು ಸಂತರು ಶ್ರೀ ಸಿದ್ಧಾರೂಢರ ಮುಂದೆ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ ಮತ್ತು ಅವರೊಂದಿಗೆ ಸಮಯ ಕಳೆಯಲು ಅವರಿಗೆ ಖುಷಿಯಾಗುತ್ತಿತ್ತು. ಏಕೆಂದರೆ ಅವರು ಅಪರೂಪದ ಪ್ರಶ್ನೆಗಳನ್ನು ಕೇಳಿದಾಗ, ತರ್ಕ ಮಾಡುತ್ತಿರುವಾಗ ಅದಕ್ಕೆ ಸರಿಯಾದ ಸಮಂಜಸವಾದ ಉತ್ತರವನ್ನು ಹೇಳುತ್ತಿದ್ದರು. ಸಂಸ್ಕೃತದಲ್ಲಿ ಸಿದ್ಧಾರೂಢರು ಪ್ರಖ್ಯಾತರಾಗಿ ಮಾತನಾಡುತ್ತಿದ್ದರು, ಪ್ರಬುದ್ಧರಾಗಿ ಮಾತನಾಡುತ್ತಿದ್ದರು. ಅನೇಕ ವಿಷಯಗಳನ್ನು ಅವರು ಹೇಗೆ ಕಲಿತರು, ಯಾವ ಶಾಲೆ ಕಾಲೇಜಿಗೂ ಹೋಗಲಾರದೆ ಇಷ್ಟೊಂದು ಹೇಗೆ ಜ್ಞಾನವನ್ನು ಗಳಿಸಿಕೊಂಡಿದ್ದಾರೆ ಎಂದು ವಿಚಿತ್ರವಾದರೂ ಕೂಡ ಅವರು ಬಾಲ್ಯದಿಂದಲೇ ಪವಾಡಗಳನ್ನು ಮಾಡುತ್ತಾ ಬಂದಿದ್ದನ್ನು ನೋಡಿ ನಾವು ಇವತ್ತು ತಲೆಬಾಗಲೇಬೇಕಾಗುತ್ತದೆ. ಮತ್ತು ಮುಂದಿನ ನಮ್ಮ ಎಪಿಸೋಡ್ಗಳಲ್ಲಿ ನಾಗಲಿಂಗ ಸ್ವಾಮಿಗಳ ಜೊತೆಗೆ ಮತ್ತು ಶಿಶುನಾಳ ಶರೀಫರ ಜೊತೆಗೆ ಅವರು ಕಳೆದ ದಿನಗಳ ನೆನಪುಗಳು ಮತ್ತು ಮಾಡಿದ ಪವಾಡಗಳ ಬಗ್ಗೆ ತಿಳಿಸುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.